ಇವರು ಏನು ಅನ್ಕೊಂಡ್ರು ಅಂತ ಆ ಭಯ ಇದೆಯಲ್ಲ, ಆ ಭಯ ಹೋಗ್ಬೇಕಾದ್ರೆ ನಿಮಗೆ ಶಿಕ್ಷಣ ಜ್ಞಾನ ಇಲ್ಲ, ಸ್ವಾಭಿಮಾನ ಇಲ್ಲ. ಅದನ್ನ ಚರ್ಚೆ ಮಾಡಿ. ಈ ಜಾತಿಯಿಂದ ಬಹಳ ಜನ ಹೇಳ್ತಾರೆ, ಲೋಕಿಯ ಹೇಳ್ತಾ ಇದ್ರು ಏನಂತ ಅಂತಂದ್ರೆ, ಜಾತಿ ಸಮ್ಮೇಳನಗಳನ್ನ ಜಾತಿ ಸಭೆಗಳನ್ನ ಮಾಡಬೇಕಾ ಬೇಡವಾ ಅನ್ನೋದು ಪ್ರಶ್ನೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಜಾತಿ ಸಮ್ಮೇಳನಗಳನ್ನು ಮಾಡಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಣ, ಸಂಘಟನೆ, ಹೋರಾಟ ಮಾಡಿ ಅಂತ ಹೇಳಿದ್ರು. ನಿಮಗೆ ಶಿಕ್ಷಣನೇ ಇಲ್ಲದೆ ಹೋದ್ರೆ ಸಂಘಟನೆ ಹೆಂಗ್ ಮಾಡಕ್ಕಾಗಲ್ಲ, ಸಂಘಟನೆನೇ ಇಲ್ಲದೆ ಹೋದ್ರೆ ಹೋರಾಟ ಮಾಡಕ್ಕಾಗಲ್ಲ ಅಲ್ವಾ? ಆಮೇಲೆ ಯಾರು ಒಬ್ಬ ಟೀಕೆ ಮಾಡಿಸ್ಕೊಳ್ತಾ ಇದ್ರೆ, ಅವನು ಮಾಡಿಸ್ಕೊಳ್ಳಿದ್ರೆ ಸುಮ್ಮನೆ ಯಾರು ಬೈದ್ರೆ ಅವನು ತಾನೇ ಬೈದದು, ಬಯಸ್ಕೊಂಡಿದ್ರಿ. ಸಿದ್ದರಾಮಯ್ಯ ತಾನೇ ಬೈದದು, ಬಯಸ್ಕೊಂಡಿದ್ರಿ. ಸತ್ಯ ಹೇಳ್ಬೇಕಲ್ಲ. ಸತ್ಯ ಹೇಳ್ತಕ್ಕಂಥ ಖ್ಯಾತಿ ಪ್ರತಿಯೊಬ್ಬರು ಕೂಡ ಪಡ್ಕೊಂಡಾಗ ಮಾತ್ರ ಈ ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಯಾಕಂದ್ರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ, ಚಲನೆ ಇಲ್ಲದೆ ಇರ್ತಕ್ಕಂಥ ವ್ಯವಸ್ಥೆ ಇದೆ. ವರ್ಗಕ್ಕೆ ಚಲನೆ ಇದೆ, ಆದರೆ ಜಾತಿಗೆ ಚಲನೆ ಇಲ್ಲ. ಬಡವ ಶ್ರೀಮಂತನಾಗ್ಬಿಡ್ತು, ಶ್ರೀಮಂತ ಬಡವನಾಗ್ಬಿಡ್ತು, ಇದು ಒಂದು ವರ್ಗ. ಆದರೆ ಜಾತಿ, ನಾನು ಯಾವ ಜಾತಿಯಲ್ಲಿ ಹುಟ್ಟಿರ್ತೀನಿ ಆ ಜಾತಿನಲ್ಲೇ ಅದು ಅಂಟ್ಕೊಂಡಿರ್ತದೆ. ಸಾಯೋವರೆಗೂ ಕೂಡ ಅದೇ ಜಾತಿ ಇರ್ತದೆ ಅಲ್ವಾ? ನೀವು ಕುರುಬರ ಜಾತಿಯಲ್ಲಿ ಹುಟ್ಬಿಟ್ಟು ಬೇರೆ ಜಾತಿಯವರು ಆಗಕ್ಕೆ ಸಾಧ್ಯನಾ? ಆದರೆ ಬಡವ ಶ್ರೀಮಂತನಾಗ್ಬೋದು,